ಬಹುನಿರೀಕ್ಷಿತ ನಾಗರಿಕ ಸೇವಾ ಪರೀಕ್ಷೆಯ ಫಲಿತಾಂಶ ಪ್ರಕಟ ಆಗಿದೆ. ಕೇಂದ್ರ ಲೋಕಸೇವಾ ಆಯೋಗದ ಅಧಿಕೃತ ವೆಬ್ಸೈಟ್ನಲ್ಲಿ ಫಲಿತಾಂಶ ಪ್ರಕಟವಾಗಿದೆ. ಈ ಬಾರಿ ಕೂಡ ದೇಶದ ಟಾಪ್ 10 ಪಟ್ಟಿಯಲ್ಲಿ ಮಹಿಳೆಯರದೇ ಮೇಲುಗೈ ಇರುವಂತದ್ದು. ನಾಗರಿಕ ಸೇವಾ ಪರೀಕ್ಷೆಯ ಫಲಿತಾಂಶ ಪ್ರಕಟವಾಗಿದೆ. ಅಧಿಕೃತ ವೆಬ್ಸೈಟ್ನಲ್ಲಿ ಕೆಪಿಎಸ್ಸಿ ಅಧಿಕೃತ ವೆಬ್ಸೈಟ್ನಲ್ಲಿ ನಾವು ನೋಡಬಹುದು. ಇನ್ನು ಟಾಪ್ 10ರ ಪಟ್ಟಿಯಲ್ಲಿ ಮಹಿಳೆಯರೇ ಮೇಲುಗೈ ಸಾಧಿಸಿರುವಂತದ್ದು. ಯುಪಿಎಸ್ಸಿ ಪಟ್ಟಿಯಲ್ಲಿ ಕರ್ನಾಟಕದ ಪ್ರತಿಭೆಗಳು ಮಿಂಚಿದ್ದಾರೆ. ದೇಶದ ಮುಂದಿನ ಐಎಎಸ್ ಅಧಿಕಾರಿಗಳ ಪಟ್ಟಿ ಈಗ ಅಧಿಕೃತವಾಗಿ ಅನೌನ್ಸ್ ಆಗಿದೆ. ರಿಸಲ್ಟ್ ಬೆನ್ನಲ್ಲೇ ಸಾಧಕರ ಮನೆಗಳಲ್ಲಿ ಸಂಭ್ರಮದ ವಾತಾವರಣ ಮನೆ ಮಾಡಿದೆ. ಯುಪಿಎಸ್ಸಿ ಸಾಧಕರಿಗೆ ಶುಭ ಕೋರಿದ್ದಾರೆ ಪ್ರಧಾನಿ ಮತ್ತೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಕಾಂಗ್ರಾಚುಲೇಟ್ ಮಾಡಿರುವಂತದ್ದು, ಅಭಿನಂದನೆಯನ್ನ ಸಲ್ಲಿಸಿರುವಂತದ್ದು. ಕೇಂದ್ರ ಲೋಕಸೇವಾ ಆಯೋಗದ ಅಧಿಕೃತ ವೆಬ್ಸೈಟ್ ನಲ್ಲಿ ಟಾಪ್ 10 ಯಾರು ಮೇಲುಗೈಯನ್ನ ಸಾಧಿಸಿದ್ದಾರೆ ಅಂತ ನೋಡ್ತಾ ಹೋದಾಗ ಮಹಿಳೆಯರೇ ಟಾಪ್ 10 ಸ್ಥಾನವನ್ನ ಅಲಂಕರಿಸಿರುವಂತದ್ದು. ದೇಶದ ಮುಂದಿನ ಐಎಎಸ್ ಅಧಿಕಾರಿಗಳು ಯಾರ್ಯಾರಾಗ್ತಾರೆ ಅನ್ನುವಂತ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ ಕೆಪಿಎಸ್ಸಿ. ಇನ್ನು ಯುಪಿಎಸ್ಸಿ ನಲ್ಲಿ ಸಾಧಕರು ಯಾರ್ಯಾರಿದ್ದಾರೆ ಅವರಿಗೆ ಶುಭ ಕೋರಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು, ಜೊತೆಗೆ ಸಿಎಂ ಸಿದ್ದರಾಮಯ್ಯನವರು. ಐಎಎಸ್ ಅಧಿಕಾರಿಗಳಿಗೂ ಅವರು ಎಕ್ಸಾಮ್ ಬರೆದು ಸಾಕಷ್ಟು ದಿನಗಳು ಕಾದ್ರು. ಯುಪಿಎಸ್ಸಿ ಎಕ್ಸಾಮ್ಸ್ ಆದ್ರೂ ಕೂಡ ಇನ್ನ ರಿಸಲ್ಟ್ ಬಂದಿಲ್ಲ ಅನ್ನುವಂಥದ್ದು ಕೇಳಿ ಬರ್ತಾ ಇತ್ತು. ಮೊನ್ನೆ ಅಷ್ಟೇ ಫೆಬ್ರವರಿ ಎಂಡ್ ಅಲ್ಲಿ ಕೆಪಿಎಸ್ಸಿ ರಿಸಲ್ಟ್ಸ್ ಬಂತು. ಈಗ ಯುಪಿಎಸ್ಸಿ ರಿಸಲ್ಟ್ಸ್ ಬಂದಿರುವಂತದ್ದು. ಮುಂದಿನ ಐಎಎಸ್ ಅಧಿಕಾರಿಗಳ ಪಟ್ಟಿಯನ್ನ ನಾವು ಅಧಿಕೃತ ವೆಬ್ಸೈಟ್ ನಲ್ಲಿ ಕಾಣಬಹುದಾಗಿದೆ. ಅದರಲ್ಲಿ ಕರ್ನಾಟಕದ ಪ್ರತಿಭೆಗಳು ಮಿಂಚಿರುವಂತದ್ದು. 22 ಕರ್ನಾಟಕದ ಪ್ರತಿಭೆಗಳಿಗೆ ಸ್ಥಾನ ಸಿಕ್ಕಿರುವಂತದ್ದು. ಇನ್ನು ಬೆಳಗಾವಿಯ ಕಿರಣ್ ಕಮತೆ ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ ಅನ್ನ ತಗೊಂಡಿರುವಂತದ್ದು, ಮೊದಲ ಸ್ಥಾನವನ್ನ ಪಡ್ಕೊಂಡಿರುವಂತದ್ದು ಯುಪಿಎಸ್ಸಿ ನಲ್ಲಿ. ದೆಹಲಿಯಲ್ಲಿ ಕನ್ನಡದ ಕಂಪನ್ನ ಬೀರಿದ್ದಾರೆ 22 ಕನ್ನಡದ ಸಾಧಕರು.